ಸುದ್ದಿ ಹೇಳಕ್ ಬಂದಿದ್ದೀನಿ. ನಮಗೂ ವಿಷಯ ಗೊತ್ತಾಯ್ತು ಅಳಿ ಅಂದ್ರೆ. ನಾನು ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ವಿಷಾಕ ಸಿಗ್ಲಿಲ್ಲ. ಏನಾದ್ರು ಫೋನ್ ಮಾಡಿದ್ವಿ? ಇಲ್ಲ. ವಿಶು, ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಪರಿಹಾರ ಹೇಳ. ವಿಶಾಖನ್ ಮಡಿ ಬಟ್ಟೆ ಇಲ್ಲೇ ಇದೆ. ವಿಶಾಖನ್ ಬಟ್ಟೆನ ಅವಳ ತಂಗಿಗೆ ಹಾಕಿ ಅವಳ ನಿನ್ ಜೊತೆಲಿ ಕರ್ಕೊಂಡು ಹೋಗಪ್ಪ. ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ? ಈಗ ಬೇರೆ ದಾರಿ ಇಲ್ಲ. ವಿಶಾಖ ಬೇರೆ ಇಲ್ಲ. ಅವಳು ಎಷ್ಟೊತ್ತಿಗೆ ವಾಪಸ್ ಬರ್ತಾಳೋ ಏನೋ ಗೊತ್ತಿಲ್ಲ. ಪೂಜೆ ನಿಲ್ಸಕ್ಕಾಗತ್ತಾ? ವಿಶಾಖ ಮನೆ ಬಿಟ್ಟು ಹೋಗಿರೋ ವಿಚಾರ ನಿಮ್ ಮನೆಯವ್ರಿಗೆ ಗೊತ್ತಾದ್ರೆ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಮಗಳ ವಿಶಾಖದಿಂದ ನೀವು ಅದೆಷ್ಟು ನೋವು ಅನುಭವಿಸ್ತಾ ಇದ್ದೀರಿ. ದಯವಿಟ್ಟು ಕ್ಷಮೆ ಕೇಳ್ಬಿಡಿ. ವಿಶಾಖ, ನಾನು ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ಟಿ ಮದುವೆ ಆದ ಒಂದು ಸರಿ ನೀವು ದಾರಿ ಎತ್ಕೊಟ್ಮೇಲೆ ಮುಗೀತು. ನೀವು ನನ್ನ ಜೊತೆ ಅಲ್ಲಿಗೆ ಬಂದ್ರೆ ಹೇಗಿರೋದು, ಏನಾದರೂ ಪ್ರಾಬ್ಲಮ್ ಆದ್ರೆ ಅನ್ನೋ ಚಿಂತೆ ಮಾತ್ರ ಬೇಡ. ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಧೈರ್ಯಕ್ಕೆ ಬಂದಿದ್ದೀನಿ. ಯಾವುದೇ ರೀತಿ ಹೆದರೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಕಷ್ಟಗಳಿದ್ದು ನನ್ನ ಹೆಂಡತಿ ಮಾಡಿದ ತಪ್ಪಿಂದಾಗಿ. ದೇವ್ರು ದೊಡ್ಡವನು. ಮಡಿ ಬಟ್ಟೆ ಮನೆಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಅವನ ಮನಸ್ಸಲ್ಲಿ ಹೀಗೆ ನಡಿಬೇಕು ಅಂತಿತ್ತು ಅಂತ ಕಡೆ. ಪೂರ್ಣ, ನೀನ್ ಹೊರಡು, ವಿಶಾಖನ ಹುಡುಕು. ಇವರು ಮನೆಗೆ ಹೋಗೋದ್ರಲ್ಲಿ ಅವಳು ಸಿಕ್ಕಿದ್ರು ಸಿಕ್ಕಬಹುದು. ಹೋಗಪ್ಪ. ದೇವ್ಗೆ ಬಾ, ಬೇಗ ಅವಳನ್ನ ತಯಾರು ಮಾಡು. ತಡ ಮಾಡಬೇಡ. ಬಾಮ್ಮ, ಬಾ. ಇನ್ನು ಅರ್ಧ ಗಂಟೆ ಇದೆ. ಪೂಜೆ ಕೂರೋಕೆ ದಂಪತಿಗಳೇ ಬಂದಿಲ್ವೇ? ಬರ್ತಾರಿಲ್ರಿ, ಆದ್ರೆ ಅರ್ಧ ಗಂಟೆ ಆಗುತ್ತೋ 1 ಗಂಟೆ ಆಗುತ್ತೋ ಹೇಳಕ್ಕಾಗಲ್ಲ. ಅಮ್ಮ, ಅವ್ರು ಬರೋ ತಡವಾದ್ರೆ ಪೂಜೆ ನಿಲ್ಲುತ್ತೆ. ಅದಕ್ಕೆ ದೇವಸ್ಥಾನ ಹಿರಿಯರು ಆಕ್ಷೇಪಣೆ ಮಾಡ್ತಾರೆ. ಅಯ್ಯೋ, ನೀವು ಅವ್ರ ಜೊತೆ ಏನು ಮಾತಾಡ್ತೀರಾ? ಹೋಮ್ವರ್ಕ್ ರೆಡಿ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ. ಅಮ್ಮ, ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಇಲ್ಲದೆ ಇರೋ ವಿಷು ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಏ ಪ್ರದೀಪ, ಬಾಯ್. ನೀನು ಸುಜಾತ ಪೂಜೆ ಗಡಿ ಹಾಕೊಂಡು ಹೋಗಿ. ಮಾವ, ನಾನ್ ಬೆಳಗ್ಗೆನೆ ಸ್ನಾನ ಮಾಡಿ ಹೊಸ ಸೀರೆ ಉಟ್ಕೊಂಡು ರೆಡಿ ಆಗಿನಿ. ಸುಜಾತ, ನೀನು ಧರ್ಮಾಧಿಕಾರಿಗಳ ಹೆಂಡತಿಯಾಗಿ ಪೂಜೆ ಬೇಕು. ಅದಕ್ಕೆ ಪಂಚಗವ್ಯ ಕುಡಿದು ಮದುಮಗಳ ತರ ರೆಡಿಯಾಗಿ ಬಾ, ಸರಿನಾ? ಬಾ. ಇನ್ನು 3:15 ಬಾಂಬೆ ಬಸ್ ಬರೋದು. ಅಲ್ಲಿವರೆಗೂ ಇಲ್ಲೇ ಕಕ್ಕ. ಯಾರಾದ್ರೂ ಗುರ್ತು ಪರಿಚಯದವ್ರು ಸಿಕ್ಕಿದ್ರೆ ಏನ್ ಗತಿ? ಪ್ರಣವ್, ಎಲ್ಲ ನಿನ್ನಿಂದ ಆಗಿದ್ದು. ನಾನೇನ್ ಮಾಡ್ದೆ ವಿಶಾಖ? ಅವತ್ತು ಮದ್ವೆ ದಿವಸನೇ ಹೇಳ್ದೆ ನಾನ್ ಮನೆ ಬಿಟ್ಟು ಬರ್ತೀನಿ ಅಂತ. ಆದ್ರೆ ನನ್ ಮಾತು ನೀನ್ ಕೇಳಲಿಲ್ಲ. ಆ ಮನೆ ಹಾಳು ಐಡಿಯಾ ಕೊಟ್ಟೆ. ಅವತ್ತು ನಿನ್ ಮಾತು ಕೇಳ್ದೆ ನಾನೇನಾದ್ರು ಹೋಗಿದ್ದಿದ್ರೆ ಫೇಮಸ್ ಹೀರೋಯಿನ್ ಆಗಿರ್ತಿದ್ದೆ. ಸಿಲ್ಕ್ ಸ್ಮಿತಾ ನೋಡು, ಮದ್ವೆ ಆಗೋಕ್ ಹೊರಟೋಳು ತಪ್ಪಿಸ್ಕೊಂಡ್ ಬಂದ್ಲು. ಇವತ್ತು ಅವಳ ಮೇಲೆನೆ ಸಿನಿಮಾ ತೆಗೆಯೋಷ್ಟು ದೊಡ್ಡ ಸ್ಟಾರ್ ಆಗಿದ್ದಾಳೆ. ಪ್ರಣವ್, ಯಾರೇನೇ ಮಾಡ್ಲಿ, ನಾನಂತೂ ಸಿನಿಮಾ ಹೀರೋಯಿನ್ ಆಗೋದಂತೂ ಗ್ಯಾರಂಟಿ. ಎಸ್ ವಿಶಾಖ, ಯು ವಿಲ್ ಬಿ ನಂಬರ್ 1 ಸ್ಟಾರ್. ಜಸ್ಟ್ ಬಸ್ ಕೂತ್ರೆ ಸಾಕು. ಬೆಂಗಳೂರು ಟು ಬಾಂಬೆ, ಬಾಂಬೆ ಟು ಡೈರೆಕ್ಟ್ ಬಾಲಿವುಡ್. ಆಮೇಲೆ ನಿನ್ ದಾರಿಗೆ ಯಾರು ಅಡ್ಡ ಬರಲ್ಲ. ಟ್ರಸ್ಟ್ ಮೀ ಡಿಯರ್. ಏನು ಗೊತ್ತಾಗ್ದಿದ್ರೆ ಅಷ್ಟೇ ಸಾಕಪ್ಪ. ಅವರೆಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಅನ್ಕೋತೀನಿ. ಅಯ್ಯಯ್ಯೋ, ತಡ, ಎಷ್ಟು ತಡ ಆಗ್ತಿದೆ. ಬೇಗ ಬೇಗ ಕೊಡೆ ನಿನ್ ಕಾಲ್ನ. ಅದೇನ್ ಕಸಿ ಮಿಸಿ ಮಾಡ್ತೀಯ? ಹರೇ ರಾಮ್ ಹರೇ ರಾಮ್ 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 ರಾಮ.